ಕನಕ ತಾಲೂಕಿನ ಪ್ರೀತಿಯ ಪ್ರಮುಖ ಮುಖಂಡರೇ, ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಇಂದಿನ ಎರಡನೇ ಹಂತ ಈ ಒಂದು ಮಧ್ಯಾಹ್ನದ ವೇಳೆ ಈ ಒಂದು ಪಕ್ಷದ ಸಂಘಟನೆಯ ಕುರಿತು ಸಭೆಯನ್ನು ತಮ್ಮೆಲ್ಲರ ಒಂದು ಸಹಕಾರದಿಂದ ಇವತ್ತು ಆಯೋಜನೆಯನ್ನು ಏನು ಮಾಡ್ಕೊಂಡಿದ್ದೀರಿ. ನಾನು ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಸಮಯವನ್ನು ಕೊಟ್ಟಿದ್ದೆ. ಆದರೆ ಬೆಳಗ್ಗೆ ರಾಮನಗರದಲ್ಲಿ ಸಂಘ ದೊಡ್ಡಿಯಿಂದ ದೊಡ್ಡ ಮಟ್ಟದಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರುಗಳು, ಯುವಕರು, ಹಿರಿಯಕರು ಹಾಗೂ ಬಹುತೇಕ ನಮ್ಮ ತಾಲೂಕಿನ ಹೆಣ್ಮಕ್ಳುಗಳೆಲ್ಲ ತಲೆ ಮೇಲೆ ಕಳಶ ಹೊತ್ಕೊಂಡು ನಮ್ಮನ್ನು ಒಂದು ರೀತಿ ರ್ಯಾಲಿ ಮೂಲಕ ಮೆರವಣಿಗೆಯಲ್ಲಿ ತಗೊಂಡು ಬಂದಿದ್ದು. ಸ್ವಲ್ಪ ಬರಲಿಕ್ಕೆ ತಡ ಆಯಿತು. ಅಲ್ಲೇ ಒಂದು 2.5 ಗಂಟೆ ನಮಗೆ ಸಮಯ ಹೊರಟೋಯ್ತು. ಮಾತಾಡಲಿಕ್ಕೂ ಕೂಡ ಒಂದೂವರೆ ಗಂಟೆಯಲ್ಲಿ ಮುಗಿಸಿ ನಾವು ಯಾರೂ ಕೂಡ ಊಟ ಮಾಡಿಲ್ಲ. ನೇರವಾಗಿ ಇಲ್ಲಿ ನಿಮ್ಮ ಯಾರಿಗೂ ಕೂಡ ಕಷ್ಟಪಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀರಿ. ಹಾಗಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಬೇಕು. ಎಲ್ಲೂ ಕೂಡ ನಮ್ಮ ಕಡೆಯಿಂದ ನಾವು ತಡವಾಗಿ ಬಂದಿದ್ದರಿಂದ ವಿಘ್ನಗಳಾಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಊಟನೂ ಬಿಟ್ಟು ನಾವು ನಮ್ಮ ಮಂಜಣ್ಣ ಅವರು ಇಬ್ಬರು ಸೀದಾ ಗಾಡೀಲಿ ಕೂತ್ಕೊಂಡು ಹೊರಟು ಬಂದಿದ್ದೇವೆ. ಇವತ್ತು ವಿಶೇಷವಾಗಿ ರಾಮನಗರ ಜಿಲ್ಲೆಯ ನಮ್ಮ ಕನಕಪುರ ತಾಲೂಕಿನ ಎಲ್ಲ ಪ್ರಮುಖ ಮುಖಂಡರು ಕೇವಲ 2 ದಿನಗಳಲ್ಲಿ 2 ದಿನದ ಹಿಂದೆ ನಮ್ಮ ಕನಕಪುರ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜಣ್ಣವರು, ಚಿಕ್ಕಪ್ಪ ಅಂತ ನಾವೇನು ಭಾಳ ಪ್ರೀತಿಯಿಂದ ನೀವೆಲ್ಲರೂ ಅವ್ರಿಗೆ ಕರೀತೀರಿ, ಅವ್ರಿಗೆ ನಾನು ಫೋನ್ ಮಾಡಿ ಮನವಿಯನ್ನು ಮಾಡಿದೆ. ಇವತ್ತು ನನಗೆ ಕೊಪ್ಪಳ ಮತ್ತು ವಿಜಯನಗರದಲ್ಲಿ ಇವತ್ತು ಈ ಪಕ್ಷ ಸಂಘಟನೆಯ ಈ ಸಭೆ ಇತ್ತು. ಆದರೆ ಕೊನೆಯ ಹಂತದಲ್ಲಿ ನಮ್ಮ ಅಭ್ಯರ್ಥಿಗಳು ಇಲ್ಲ, ಇವತ್ತು ಅಮಾವಾಸ್ಯೆ ಇದೆ, ಒಳ್ಳೆ ದಿನ ಬರ್ತಾ ಇದ್ದೀರಿ, ಯಾವ ಕಾರಣಕ್ಕೂ ಇವತ್ತು ಒಂದು ದಿನ ನಮಗೆ ಬಿಟ್ಬಿಡಿ, ನಾಳೆ ನೀವು ರಾಯಚೂರ್ದೇನಿದೆ ನೀವು ಮುಗಿಸ್ಕೊಳ್ಳಿ, ಇನ್ನೊಂದು ದಿನ ಬಂದೋಗಿ ಅಂತ ಹೇಳಿದ್ರು. ಆಗ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ. ತುಮಕೂರು ಜಿಲ್ಲೆಯಲ್ಲಿ ಪ್ರವಾಸ ಕೈಗೆತ್ಕೊಂಡು 8 ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಿ ಪ್ರವಾಸವನ್ನು ಮುಗಿಸಿದ್ವಿ. ತದನಂತರ ನಮ್ಮ ಮಾತೃ ಜಿಲ್ಲೆ, ನಮ್ಮ ತಾಯಿ ಜಿಲ್ಲೆಗಿರ್ತಕ್ಕಂಥ ರಾಮನಗರ ಜಿಲ್ಲೆಯಿಂದನೇ ಯಾಕೆ 1-2 ದಿನಗಳ ಕಾಲ ಪ್ರವಾಸ ಕೈಗೆತ್ಕೊಳ್ಬಾರ್ದು ಅಂತಕ್ಕಂಥದ್ದನ್ನ ನನ್ನ ಮನಸ್ಸಿಗೆ ಬಂದಂಥ ಸಂದರ್ಭದಲ್ಲಿ ವಿಚಾರ ನಿಮಗೆ ಮುಟ್ಟಿಸಿದೆ. ಆದರೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಬರಬೇಕಾಗಿರ್ತಕ್ಕಂಥ ನಾವು ಸ್ವಲ್ಪ ತಡ ಆದರೂ ಕೂಡ ನಮಗೆ ಭಾಳ ವಿಜೃಂಭಣೆಯಿಂದ, ಉತ್ಸಾಹಕತೆಯಿಂದ ಇವತ್ತು ಮೆರವಣಿಗೆ ಮೂಲಕ ಇವತ್ತು ಹತ್ತತ್ರ 1-2 ಕಿಲೋಮೀಟ್ರ್ ನಮಗೆ ಸ್ವಾಗತವನ್ನು ಕೋರಿದ್ದೀರಿ. ಪ್ರೀತಿ ವಿಶ್ವಾಸ ತುಂಬ ಹೃದಯದಿಂದ ತೋರಿಸಿದ್ದೀರಿ. ಅದಕ್ಕೆ ಸದಾಕಾಲ ದೇವೇಗೌಡರ ಕುಟುಂಬ ನಿಮಗೆ ಚಿರುಣೆಯಾಗಿರುತ್ತೆ ಅಂತಕ್ಕಂಥದ್ದನ್ನು ದೇವೇಗೌಡರು, ಕುಮಾರಣ್ಣವ್ರ ಪರವಾಗಿ ಈ ಸಂದರ್ಭದಲ್ಲಿ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇಲ್ಲಿ ಭಾಳ ಜನ ಎಲ್ಲರೂ ಇರ್ತಕ್ಕಂಥವ್ರು ಪ್ರಮುಖರೇ. ಏಕೆಂದರೆ ಮಂಜಣ್ಣವರು ನಾವು ಇಲ್ಲಿ ಕೂತ್ಕೊಂಡಾಗ ಬರ್ಬೇಕಾದ್ರೆ ಒಂದು ವಿಚಾರ ಎತ್ತಿದ್ರು. ಅವರು ಮಾತಾಡ್ಬೇಕಾದ್ರೆ ಹೇಳ್ತಾಯಿದ್ರು, ಇಲ್ಲಣ್ಣ ಇವತ್ತು ಕಾಂಗ್ರೆಸ್ಗೆ ಹೋಗಿರ್ತಕ್ಕಂಥವ್ರು ಬಹುತೇಕರು 2ನೇ ಹಂತದ ಮುಖಂಡರುಗಳು, ಕಾರ್ಯಕರ್ತರಂತೇನು ಗುರುತಿಸ್ಕೊಂಡಿದ್ದಾರೆ, ಇವರೆಲ್ಲ ಜನತಾದಳದ ಔಟ್ಪುಟ್ಗಳೇ, ಪ್ರಾಡಕ್ಟ್ಗಳೇ, ದೇವೇಗೌಡರು ಸಾಹೇಬರು ಸೃಷ್ಟಿ ಮಾಡಿದಂಥವ್ರೆ ಮುಖಂಡರುಗಳು ಇವತ್ತು ಕಾಂಗ್ರೆಸ್ಗೆ ಹೋಗಿದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು. ಇಲ್ಲಿ ಲೋಕೇಶ್ ಅಣ್ಣವರೇ ತಾವು ಎಲ್ಲರೂ ಲೋಕೇಶ್ ಅಣ್ಣ ಎಲ್ಲೋದ್ರು, ಕೌನ್ಸಿಲರು ಇಲ್ಲೇ ಲೋಕೇಶ್ ಅಣ್ಣವರು ಮಾತಾಡಬೇಕಾದ್ರೆ ಭಾಳ ರೋಷವೇಷದಿಂದ ಮಾತನಾಡಿದ್ರಿ. ನಾನು ಒಪ್ಕೊಳ್ತೇನೆ. ಯಾಕೆಂದರೆ ನಿಮಗೆ ಪ್ರತಿನಿತ್ಯ ಇಲ್ಲಿ ಆಗ್ತಾ ಇರ್ತಕ್ಕಂಥ, ನೀವು ಎದುರು ನೋಡ್ತಾ ಇರ್ತಕ್ಕಂಥ ಸಮಸ್ಯೆಗಳು, ಪ್ರತಿನಿತ್ಯ ನೀವು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟ, ನೋವು, ಇವೆಲ್ಲವನ್ನ ಇವತ್ತು ಪಕ್ಷದ ಕಾರ್ಯಕರ್ತರುಗಳ ಭಾವನೆನ ಇವತ್ತು ನೀವು ಹೊರಗಾಕಿದ್ದೀರಿ. ಒಂದು ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ, ರಾಜಕೀಯದ ವೇದಿಕೆಗಳು ಮುಂಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬಂದಾಗ ನಾನು ಚರ್ಚೆ ಮಾಡ್ತೇನೆ. ರಾಜ್ಯ ಸರ್ಕಾರದ ವೈಫಲ್ಯತೆಗಳು, ಭ್ರಷ್ಟಾಚಾರ, ದುರಾಡಳಿತ ಎಲ್ಲವೂ ಇದೆ, ವಿಷಯಾಧಾರಿತವಾಗಿ ಚರ್ಚೆ ಮಾಡೋಣ. ಆದರೆ ಇಲ್ಲಿ ನಾನು ಇವತ್ತು ಪ್ರಮುಖವಾಗಿ ಬಂದಿರತಕ್ಕಂಥದ್ದು ಪಕ್ಷವನ್ನು ಸಂಘಟನೆ ಮಾಡಬೇಕು. ರಾಜ್ಯದಲ್ಲಿ 58 ದಿನಗಳ ಕಾಲ ನಿರಂತರವಾಗಿ ಮಧ್ಯದಲ್ಲಿ ಒಂದೊಂದು ದಿನ ಅದು ಬಿಡುವೆ. ಯಾಕೆ ಅಂದರೆ ಮತ್ತು ಬೇರೆ ಜಿಲ್ಲೆಯವ್ರನ್ನ ಕರೆದು ಸಮಯ ನಿಗದಿ ಮಾಡ್ತಕ್ಕಂಥದ್ದಕ್ಕೆ ಒಂದೊಂದು ದಿನ ಬಿಡುವಿಟ್ಕೊಂಡಿದ್ದೀವಿ. ಬಿಟ್ಟರೆ
ನಿರಂತರವಾಗಿ ಆಗಸ್ಟ್ 15ನೇ ತಾರೀಕುವರೆಗೂ ಮತ್ತು ನಾಳೆ ಬೆಳಗ್ಗೆ 4 ಗಂಟೆಗೆ ರಾಯಚೂರಿಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಸಿನ್ನೂರು ಮಾನವಿಗೆ ಹೋಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ದೇವದುರ್ಗಕ್ಕೆ ಬರ್ತಾ ಇದ್ದಾರೆ. ಅವರ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಭಾಳ ವಿಶೇಷತೆ, ಅದನ್ನು ಅವ್ರ ಮೂಲಕನೇ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥದ್ದು ದೇವದುರ್ಗ ತಾಲೂಕಿನ ಕಾರ್ಯಕರ್ತರು ಬಯಸ್ತಾ ಇದ್ದಾರೆ. ಹಾಗಾಗಿ ದೇವೇಗೌಡರು ಸಾಹೇಬರು ಕೂಡ ನಾಡಿದ್ದು ಈ ಪ್ರವಾಸದಲ್ಲಿ ಒಂದು 2-3 ಗಂಟೆ ನಮ್ಮ ಜೊತೆಲಿ ಬಂದು ಹೋಗ್ತಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.